ಕಲಬುರಗಿಯಲ್ಲಿ ಎಟಿಎಂ ದರೋಡೆಕೋರರ ಮೇಲೆ ಫೈರಿಂಗ್ ಆಗಿದೆ. ಬೇಲೂರು ಕ್ರಾಸ್ ಬಳಿ ಇರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರುವುದು. ಎಟಿಎಂ ದರೋಡೆಕೋರರು ಇವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಯಾರ್ಯಾರ ಮೇಲೆ? ತಸ್ಲೀಂ ಅಲಿಯಾಸ್ ತಸಿ, 28 ವರ್ಷದ ತಸಿ, 22 ವರ್ಷದ ಮೊಹಮ್ಮದ್ ಶರೀಫ್, ಇವರಿಬ್ಬರ ಮೇಲೂ ಕೂಡ ಫೈರಿಂಗ್ ಆಗಿರೋದು. ಎಟಿಎಂ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ರು ಇಬ್ರು ಕೂಡ ಆರೋಪಿಗಳು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಗೂ ಕೂಡ ಯತ್ನಿಸಿದ್ರು. ಆತ್ಮರಕ್ಷಣೆಗಾಗಿ ಈ ದರೋಡೆಕೋರರ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಸಬರ್ಬನ್ ಠಾಣೆ ಪಿಎಸ್ಐ ಬಸವರಾಜರಿಂದ ಫೈರಿಂಗ್ ಮಾಡಲಾಗಿದೆ. ಏಪ್ರಿಲ್ 9ರಂದು ಎಸ್ಬಿಐ ಎಟಿಎಂ ದರೋಡೆಗೆ ಮುಂದಾಗಿದ್ರು. ಕಾದು ಕೂತಿದ್ರು, ಇನ್ನೇನು ದರೋಡೆ ಮಾಡಿಬಿಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದ್ರು. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ತಸ್ಲೀಂ ಅಲಿಯಾಸ್ ತಸಿ ಜೊತೆಯಲ್ಲಿ ಮೊಹಮ್ಮದ್ ಶರೀಫ್ ಇಬ್ಬರ ಮೇಲೂ ಕೂಡ ಫೈರಿಂಗ್ ಮಾಡಿದ್ದಾರೆ. ಆತ್ಮರಕ್ಷಣೆಗಾಗಿ ನಡೆದಿರುವಂತಹ ಫೈರಿಂಗ್. ಯಾಕಂದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಇವರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪಿಎಸ್ಐ ಬಸವರಾಜ್ ಫೈರಿಂಗ್ ನಡೆಸಿದ್ದಾರೆ. ಇಬ್ಬರಿಗೂ ಕೂಡ ಗಾಯಗಳಾಗಿದೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಿದ್ದಾರೆ ಅನ್ನುವಂಥ ಮಾಹಿತಿ. ಎಟಿಎಂ ದರೋಡೆ ಮಾಡಬೇಕು ಅಂತ ಹೊಂಚು ಹಾಕಿ ಕಾದು ಕುಳಿತಿದ್ರು. ಮತ್ತೊಂದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇನ್ನೇನು ಎಟಿಎಂ ಅನ್ನ ಮುರಿದಿದ್ರು. ಬೇಲೂರು ಕ್ರಾಸ್ ಬಳಿಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡ್ ಇದೆ ಅದು ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಹೋಗಿ ಅಲ್ಲಿ ನಿಂತು ನಮ್ಮವರು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ತಕ್ಷಣ 2 ಜನ ಆರೋಪಿಗಳು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾರೆ. ಅದರಿಂದ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮವರು 2 ಜನ ಆರೋಪಿಗಳನ್ನು ಕಾಲಿಗೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ಫೈರ್ ಮಾಡಿದಂಥ ಆರೋಪಿಗಳು ಏನಿದ್ದಾರೆ, ಒಬ್ಬನು ತಸ್ಲೀಂ ಅಂತಿದ್ದಾನೆ, ಇನ್ನೊಬ್ಬನು ಶರೀಫ್ ಅಂತಿದ್ದಾನೆ. ಮತ್ತು ನಮ್ಮ ಇಂಜೂರ್ಡ್ ಆಗಿರುವಂಥ ಸಿಬ್ಬಂದಿಗಳು ಏನು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಇದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾದ ರಾಜು, ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಈಗ ಏನು ಗಾಯಗೊಂಡಿರುವ ಆರೋಪಿಗಳಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಮತ್ತು ಅವರು ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡ್ ಇದೆ ಅದು ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಹೋಗಿ ಅಲ್ಲಿ ನಿಂತು